ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗುವಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದು ಹೆಣ್ಮಕ್ಳ ವಿಶೇಷತೆಯನ್ನು ಶ್ರೇಷ್ಠತೆಯನ್ನು ಅನ್ನಲಿಕ್ಕೆ ಈ ಲೈನ್ಗಳು ಸಾಕು. ಇನ್ನೊಂದು ಬಹಳ ಅದ್ಭುತವಾದಂತಹ ಲೈನ್ಸ್ ಇದೆ. ಏನು ಅಂತಂದ್ರೆ, ಭಗವಂತ ಎಲ್ಲ ಕಡೆಗೆ ಇರಕ್ಕಾಗಲ್ಲ ಅಂತಲೇ ಅಮ್ಮನ ಸೃಷ್ಟಿ ಮಾಡಿದ್ದು. ನೀವೆಲ್ಲರೂ ಕೂಡ ತಾಯಂದ್ರು, ತಂಗಿಯರು, ನೀವು ಹೆಮ್ಮೆಯ ಸೊಸೆಯಂದ್ರು, ಮಕ್ಕಳು ಎಲ್ಲರೂ ಕೂಡ ಹೌದು. ನೀವು ನಿಮ್ಮಿಂದಾಗಿ ಇವತ್ತು ನಾವು ಹೆಣ್ಮಕ್ಳಿಲ್ಲ ಅಂತಂದ್ರೆ ಗಂಡು ಮಕ್ಳು ಇರಕ್ ಸಾಧ್ಯ ಇಲ್ಲ. ನಮ್ಗೆ ಜನ್ಮ ಕೊಡುವಂತವ್ರು ನೀವು, ಬೆಳೆಸುವಂತವ್ರು ನೀವು, ನಮಗೆ ಬೆನ್ನೆಲುಬು ಕೂಡ ನೀವೇನೇನೆ, ಹೆಚ್ಚು ಕಡಿಮೆ ಆದ್ರೆ ಬೆನ್ನು ಮುರಿಯೋರು ನೀವೇನೇನೆ. ಹೀಗಾಗಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ನಾವು ಕೆಲಸ ಮಾಡ್ತಿರುವಂತವ್ರು ಕೂರ್ಸ್ಕೊಂಡು ಮಾತಾಡ್ತಿರೋದು ಎಲ್ರಿಗೂ ಕೂಡ ಇವತ್ತಿನ ದಿನದ ಶುಭಾಶಯಗಳು. ಮತ್ತೆ ಅಗೇನ್ ಏನು ಅಂದ್ರೆ, ನಿಮ್ಮಿಂದಾಗಿ ನಾವು, ನಿಮ್ಮಿಂದಲೇ ನಾವು ಅಂತ ನಮ್ಮ ರವಿ ಅದು ನಿಮಗೆ ತುಂಬಾ ಚೆನ್ನಾಗಿ. ಬಹುಶಃ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಸ್ಫೂರ್ತಿಯ ಕಥೆಗಳು ಅಂತ ಬಹುಶಃ ನಾವು ಬೇರೆಯವರಿಗೆ ಸ್ಫೂರ್ತಿ ಆಗ್ತೀವಲ್ಲ, ಆದ್ರೆ ಖುಷಿ ಆಗುವಂತ ಹಂಬಲ ಇದೆ ಖಂಡಿತ. ಆದ್ರೆ ನಮ್ಮ ಜೀವನದ ಹಾದಿಯಲ್ಲಿ ಹಲವು ಸ್ಫೂರ್ತಿಗಳು ಬಂದು ಹೋಗಿವೆ. ಸೊ ಆರಂಭದಿಂದಲೂ ತೆಗೆದುಕೊಳ್ತಾ ಹೋಗೋದಾದ್ರೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರನ್ನ ನೋಡ್ತಾ ಬೆಳೆದಿರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಆರಂಭದಲ್ಲಿ ನಾವು ಮಾತಾಡಿದಾಗೆ ತಾಯಿ ನಮ್ಗೆ ಬಹಳ ದೊಡ್ಡ ಸ್ಫೂರ್ತಿ ಆಗ್ತಾಳೆ. ನನ್ನ ಜೀವನದಲ್ಲೂ ಕೂಡ ನನ್ನ ತಾಯಿ ನನಗೆ ಬಹಳ ದೊಡ್ಡ ಸ್ಫೂರ್ತಿ. ಯಾಕಂದ್ರೆ ನಾನು ಏನೇ ಮಾಡ್ತೀನಿ ಅಂತಂದಾಗ್ಲೂ ಇಲ್ಲ ಅಂತ ಅಂದಿಲ್ಲ, ಮಾಡು ನಾನಿದ್ದೇನೆ ಅಂತ ಬಲ ತುಂಬಿದವಳು. ಬಹುಶಃ ಆ ಬಲನೇ ಇವತ್ತೊಂದು ಆತ್ಮಸ್ಥೈರ್ಯವಾಗಿ ನನ್ನೊಳಗಿದೆ. ಜೊತೆಗೆ ನನ್ನೊಳಗಿರೋ ಶಕ್ತಿಯನ್ನ ನನ್ಗೆ ಹೊರಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಮ್ಮ ಇಲ್ಲ ಈಗ ನಿಜ, ಆದ್ರೆ ಅಮ್ಮ ಕೊಟ್ಟಂತಹ ಆ ಒಂದು ದಾರಿ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಅದು ನಮ್ಮನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಹಾಗೆ ಮುಂದುವರೆದಂತೆ ದಾರಿಯಲ್ಲಿ ನನಗೆ ಸಿಕ್ಕಿದ್ದು ಅತ್ತೆ. ಸೊ ಅತ್ತೆ ಎರಡನೇ ಅಮ್ಮ. ಸೊ ಅವರು ಕೂಡ ಅಷ್ಟೇ ಶಕ್ತಿಯಾಗಿ ನಿಂತಿದ್ದಾರೆ. ಹಾಗಾಗಿ ಅವರ ಜೀವನದಲ್ಲಿ ಪಟ್ಟಂತಹ ಪಾಡುಗಳಿದೆಯಲ್ಲ, ಪಟ್ಟ ಕಷ್ಟಗಳಿದೆಯಲ್ಲ, ನಾವೇನು ನೋಡೇ ಇಲ್ಲ. ನಮ್ದೆಲ್ಲ ಕೇಕ್ ವಾಕ್ ಇನ್ನವೇ ಸ್ಟ್ರಗಲ್ ಮಾಡಿದ್ವಿ ಅಂತೆಲ್ಲ ಹೇಳ್ಬಹುದು. ಬಟ್ ನಮ್ಮ ಸ್ಟ್ರಗಲ್ ಅಲ್ವೇ ಅಲ್ಲ. ಅವ್ರು ನಮ್ ಜೊತೆ ಸ್ಟ್ರೆಂತ್ ಆಗಿದ್ರಿಂದ ಎಲ್ಲವೂ ಸುಗಮವಾಗಿದೆ. ಜೊತೆಗೆ ಇವತ್ತು ಮಹಿಳಾ ದಿನಾಚರಣೆ ಅಂತ ಬರೀ ಮಹಿಳೆಯರ ಬಗ್ಗೆ ಮಾತನಾಡಲ್ಲ ನಾನು. ಐ ವೋಂಟ್ ವಾಂಟ್ ಬಿ ಜಸ್ಟ್ ಅ ಫೆಮಿನಿಸ್ಟ್. ಇಲ್ಲಿರುವಂತಹ ಪುರುಷ ಹೃದಯಗಳು ಖುಷಿ ಆಗ್ಲೇಬೇಕು ಖಂಡಿತವಾಗ್ಲೂ. ಅಂದ್ರೆ ಸತ್ಯವಾದ ಮಾತು ಕೂಡ. ಯಾಕಂದ್ರೆ ನನ್ನ ಹಸ್ಬೆಂಡ್ ಕೂಡ, ನನ್ನ ತಂದೆ ಕೂಡ ಅಷ್ಟೇ ನನಗೆ ಬಲವನ್ನ ತುಂಬಿದಂತವ್ರು. ಯಾಕಂದ್ರೆ ಸ್ತ್ರೀ ಹೃದಯವನ್ನ, ಮನಸ್ಸನ್ನ ಅರ್ಥ ಮಾಡ್ಕೊಂಡಂತವ್ರು. ಹಾಗಾಗಿ ಅವರೆಲ್ಲರ ಬೆಂಬಲದಿಂದ ಇವತ್ತೊಂದು ಸುಸಜ್ಜಿತ ಸಮಾಜದಲ್ಲಿ ನಾವು ಆರಾಮಾಗಿದ್ದೀವಿ. ಜೊತೆಗೆ ಇಷ್ಟೊಂದು ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ನಮ್ಮ ಸಂಭ್ರಮದಲ್ಲಿ ಏನೋ ನಿಮ್ ಸಂಭ್ರಮ ಮಾಡ್ಕೊಳ್ಳಿ ಅಂತ ಬಿಟ್ಟಿಲ್ಲ, ನೀವೆಲ್ಲ ಜೊತೆಯಾಗಿದ್ದೀರಲ್ಲ, ಇದು ಬಹಳ ಖುಷಿ ಕೊಡುವಂತ ವಿಚಾರ. ಹಾಗಾಗಿ ಇನ್ನಷ್ಟು ಸ್ಫೂರ್ತಿಯ ಸೆಲೆಗಳಾಗಿ ಮಹಿಳಾ ಮನೆಗಳು ಬೆಳಿಲಿ ಅನ್ನುವಂತಹ ಆಶಯ. ಹಾಗೆ ನನಗೂ ನಾನು ಬೇರೆಯವ್ರಿಗೆ ಸ್ಫೂರ್ತಿ ಆಗುವಂತ ಹೆಚ್ಚಿರೋದಕ್ಕೆ ಶಕ್ತಿ ಸಿಗಲಿ ಅನ್ನುವಂಥ ಕನಸು, ಆಶಯದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. अभी भी जैसे मुझे लग रहा है कि ये आगे की रो में आप सब लोग होना चाहिए था और पीछे की रो में हम लोग को बैठना चाहिए था. ये ऐसा नहीं होना चाहिए कि ये आगे जो है वो कोई रिजर्व सीट है कि सिर्फ मेल ही आगे बैठेंगे या फीमेल नहीं बैठ सकती. ಒಂದೊಂದು ಹೆಣ್ಣು ಒಂದೊಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಒಂದು ಅದ್ಭುತವಾದಂಥ ಜೀವ. ಮೊದಲು ತಾಯಿ. ನಮ್ದು ಹೆಂಗಿದೆ ಅಂತಂದ್ರೆ, ನಾವೆಲ್ಲ ಜೊತೆ ಕೆಲಸ ಮಾಡ್ತಿರೋಂಥವ್ರು ಈಗ ನೋಡಿ, ಈಗ ಕಿರಣ್, ನಮ್ಮ ವಿಲಾಸ್ ಅವರು, ರೇಮಾನು ಸರ್, ಅಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ವಿ. ನಂದು ಒಂದು ಸ್ನೇಹ ಆಗಿ 24 ವರ್ಷ 25 ವರ್ಷ ಸರಿಸುಮಾರು ಅಷ್ಟೇ ವರ್ಷಗಳಿಂದ. ಕಿರಣ್ ಕೂಡ 18-20 ವರ್ಷ ಆಯ್ತು ಆತ್ಮೀಯರು. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಏನಂದ್ರೆ ಒಂದು ಪ್ರಮುಖವಾದಂಥ ಪಾತ್ರ ತಾಯಿದು. ಮಾತ್ರ ಅಮ್ಮ ನಮ್ಮನ್ನ ತುಂಬಾ ಚೆನ್ನಾಗಿ ಅಳೆದಿರ್ತಾಳೆ. ನಮ್ಮ ಹಣೆ ಬರಹ ಏನು, ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅನ್ನೋ ತುಂಬಾ ಚೆನ್ನಾಗಿ ಅವಳಿಗೆ ಗೊತ್ತಿರುತ್ತೆ. ಒಂದು ಹಂತದ ಮೇಲೆ ಬಹಳಷ್ಟು ಹೆಣ್ಣು ಜೀವಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಹೋಗ್ತಾರೆ. ಏನಂತಾರೆ, ಈಗ ನಮ್ಮ ತಾಯಿ ತಂಗಿಯಂದ್ರಿಗೆಲ್ಲ ನಾವು ಚಿಕ್ಕಮ್ಮ ಅಂತೀವಿ, ಅದರಲ್ಲೂ ಕೂಡ ಅಮ್ಮ ಸೇರ್ಕೊಳ್ಳುತ್ತೆ. ಹಿಂಗೆ ಬಂದು ಬಳಗ ಜೊತೆಗೆ ಅಕ್ಕ ತಂಗಿದ್ರು, ಅವ್ರ ಮಕ್ಕಳುಗಳನ್ನ ನಮ್ಮ ಅಕ್ಕ ತಂಗಿಯಂದ್ರುಗಳಾಗ್ತಾರೆ.
ಹಿಂಗೆ ಹೆಣ್ಮಕ್ಳು ನಮ್ಮ ಜೊತೆಗೆ ಸೇರ್ತಾ ಹೋಗ್ತಾರೆ. ಎಂತ ಅದ್ಭುತ ನೋಡಿ. ಅದಾದ್ಮೇಲಿಂದ ಏನು ಅಂದ್ರೆ ಒಂದು ಜೀವನದ ಅರ್ಧ ಹಂತ ತಾಯಿ, ಅದಾದ್ಮೇಲಿಂದ ಬರುವಂತವಳು ಹೆಂಡತಿ. ತಾಯಿ ಏನ್ ಅರ್ಥ ಮಾಡ್ಕೊಂಡಿರ್ತಾಳಲ್ಲ ಹುಟ್ಟದಾಗಿಂದ, ಅದನ್ನ ತುಂಬಾ ಕಡಿಮೆ ಅವಧಿನಲ್ಲಿ ಹೆಂಡತಿ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ನಂತರ ನಮ್ಮ ಜೀವನವನ್ನು ನಡೆಸುವಂತ ಅವಳು ಜವಾಬ್ದಾರಿ ಅವಳದು. ನಾವು ಜಗಳ ಮಾಡ್ಬೋದು, ಗುದ್ದಾಟ ಮಾಡ್ಬೋದು, ಏನು ಯಾವಾಗಲೂ ಪ್ರೀತಿ ಮಾಡ್ಕೊಂಡ್ರೆ ಸಾಧ್ಯವೇ ಇಲ್ಲ. ಆದ್ರೆ ನಮ್ಮ ತುಂಬಾ ಚೆನ್ನಾಗಿ ನಮ್ಮ ಬಲ ಮತ್ತೆ ಬಲಹೀನತೆಗಳು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಒಂದು ಹೆಣ್ಣಿಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಂದ್ರೆ ನಾವು ಈ ಬೇರೆ ಬೇರೆ ಕಡೆ ಕೆಲಸ ಮಾಡ್ತೇವೆ, ಈಗ ನೀವೆಲ್ಲ ನಮ್ಮ ಲೈಫಲ್ಲಿ ಬಂದಿದ್ದೀರಿ. ಸೊ ಎಲ್ಲದೂ ಕೂಡ ಭಾಗ್ಯನೇ, ಸಾಮಾನ್ಯ ಸಂಗತಿ ಅಲ್ಲ. ಸೊ ಹೀಗಾಗಿ ಏನಂದ್ರೆ ಹೆಣ್ಣು ಮಕ್ಕಳು ಯಾರು ತುಂಬಾ ಸಮರ್ಥರು, ತಿಳುವಳಿಕೆ ಇರುವಂತವ್ರು, ತುಂಬಾ ಪ್ರೀತಿ ತೋರಿಸುವಂತವ್ರು, ಯಾವ್ದಾದ್ರು ಒಬ್ಬ ಗಂಡಿನ ಜೊತೆಗಿದ್ದಾನೆ ಅಂತಂದ್ರೆ ಅವನು ಗಂಡು ಗೆದ್ದ ಅಂತ, ಅವನು ಜಯ ನಿಶ್ಚಿತ ಅಂತ. ಅದಕ್ಕೆ ನರಸಿಂಹಸ್ವಾಮಿಯವರು ಬಹಳ ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ನನಗೆ ಕೊನೆ ಲೈನ್ ಇದೆಯಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೈನ್. ಅದು ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್ ಇನ್ ಅವರ್ ಲೈಫ್. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿ ಒಲುಮೆಯ ಭಾಗ್ಯವನ್ನರಿಯದ ಗಂಡಿಗೆ ಜಯವಿಲ್ಲ. ಎಂತ ಅದ್ಭುತವಾಗ್ತದೆ. ಬರೀ ಹೆಂಡತಿ ಅಂತ ಮಾತ್ರ ಅಲ್ಲ, ಸೊ ಹೆಣ್ಣಿನ ಮಹತ್ವ ಗೊತ್ತಾಗಲಿಲ್ಲ ಅಂತಂದ್ರೆ ಯಾವ ಗಂಡಸು ಕೂಡ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಬೆಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ನಮ್ಮ ಬೆಳವಣಿಗೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾರಣ ಆಗಿರುವಂತ ಈ ಎಲ್ಲ ಹೆಣ್ಣು ಜೀವಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು. ಎಲ್ಲರ ಜೊತೆಗೆ ಮಗಳಾಗಿ ಬರುವಂತವಳ ನೋಡಿ, ಇವಳು ಎಷ್ಟು ಕೀಟ್ಲೆ ನೋಡಿ, ಅವಳು ನೋಡಿ ಆರಂಭಗಳು ಶುರು ಮಾಡ್ಬಿಟ್ಟಿದ್ದಾರೆ. ಇದಾದ್ಮೇಲೆ ಏನಾದ್ರು ತುಂಬಾ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಮಗೆ ಹೆಣ್ಮಕ್ಳು. ನಮ್ಮನ್ನ ತಾಯಿ ಮತ್ತೆ ಹೆಂಡತಿ ಹೆಂಗ್ ಆಟ ಆಡ್ಸಕ್ ಸಾಧ್ಯ ಇಲ್ಲಲ್ಲ, ಹಾಗೆ ಇವು ಆಟ ಆಡಿಸ್ಬಿಡ್ತಾವ. ಸೊ ಇದು ಥ್ಯಾಂಕ್ ಯು.